ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ಖಂಡಿಸಿ ಸರ್ಕಾರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಗಂಗಾವತಿ ಕನ್ನಡ ನಾಡು ನುಡಿ ಜಿಲ್ಲಾ ಸೇರಿದಂತೆ ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿರುವ ಸಮಾಧಿ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಹಾಗೂ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವಿಷ್ಣು ಅಭಿಮಾನಿಗಳು ಸೋಮವಾರದಂದು ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಪತ್ರಕರ್ತ ಕೆ ನಿಂಗಜ್ಜ ಮಾತನಾಡಿ, ಡಾಕ್ಟರ್ ವಿಷ್ಣುವರ್ಧನ್ ಅಗಲಿ 16 ವರ್ಷ ಗತಿಸಿದ ಬಳಿಕ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಅವರ ಪುತ್ರರು ಹಾಗೂ ಕುಟುಂಬಸ್ಥರು ಅಭಿಮಾನ ಸ್ಟುಡಿಯೋದಲ್ಲಿ ಇದ್ದ 10 ಗುಂಟೆ ಜಾಗದಲ್ಲಿ ನಿರ್ಮಿಸಲಾದ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನ ಇದ್ದಕ್ಕಿದ್ದಂತೆ ಕೋರ್ಟ್ ಆದೇಶದ ಹಿನ್ನೆಲೆ ತೆರವುಗೊಳಿಸಿದ್ದು ಅತ್ಯಂತ ಖಂಡನೀಯವಾಗಿದೆ. ಕೇಂದ್ರ ಸೇರಿದಂತೆ ರಾಜ್ಯ ಸರ್ಕಾರದಿಂದ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರೂ ಸಹ ದಿವಂಗತ ಬಾಲಣ್ಣ ಅವರ ಪುತ್ರರು ಹಾಗೂ ಕುಟುಂಬಸ್ಥರು ಸ್ಮಾರಕವನ್ನ ಧ್ವಂಸಗೊಳಿಸಿದ್ದು ರಾಜ್ಯದ ಕನ್ನಡಿಗರಿಗೆ ಹಾಗೂ ವಿಷ್ಣು ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೂ ಆದ ಮಾನ್ಯ ಶಿವರಾಜ್ ತಂಗಡಗಿಯವರು ಬಾಲಣ್ಣ ಅವರ ಕುಟುಂಬದವರ ಮನವೊಲಿಸಿ ಅದೇ ಸ್ಥಳದಲ್ಲಿ ಸುಸಜ್ಜಿತವಾದ ಸ್ಮಾರಕ ಹಾಗೂ ವಿಷ್ಣುವರ್ಧನ್ ನಟಿಸಿದ ಸ್ಮರಣೀಯ ಚಿತ್ರಗಳನ್ನು ಅನಾವರಣಗೊಳಿಸುವುದರ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ಸಮರ್ಪಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಯ್ಯ ಕರಡಿಮಠ, ಮಾರುತಿ ಐಲಿ, ಚಿದಾನಂದ್ ಮಹಾಬಲೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕನ್ನಡದ ಭಾಷೆ, ನೆಲ, ಜಲ ಉಳಿಸುವಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪಾತ್ರ ದೊಡ್ಡದಿದೆ. ಆದರೆ ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಅಂತಿಮ ವಿಧಾನಗಳನ್ನು ಮಾಡುವ ಸಂದರ್ಭದಲ್ಲಿ ಏನು ಒಪ್ಪಂದ ಆಗಿದೋ ನಮ್ಗೆ ಯಾರಿಗೆ ಅಭಿಮಾನಕ್ಕೆ ಗೊತ್ತಿಲ್ಲ. ಆದರೆ ಕೋರ್ಟ್ ಆದೇಶದಂತೆ ಅದು ನೆಲಸಮ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಆದರೂ ಸಹ ಸರ್ಕಾರದಲ್ಲಿ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾವು ಮನವಿ ಮಾಡ್ತೀವಿ. ದಯವಿಟ್ಟು ನೀವು ಬಾಲಣ್ಣನವರ ಕುಟುಂಬದ ಜೊತೆ ಮಾತಾಡಿ ಅಲ್ಲಿರುವ ಜಾಗವನ್ನ, ಸ್ಮಾರಕ ಜಾಗವನ್ನ ಪುನಃ ವಿಷ್ಣುವರ್ಧನ ಸ್ಮಾರಕ ರಚನೆ ಮಾಡಲು ನೀವು ಅದನ್ನು ತೆಗೆದುಕೊಳ್ಬೇಕು ಮಾತುಕತೆ ಮೂಲಕ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇವತ್ತು ವಿಷ್ಣುದಾದ ಅವರಿಗೆ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಇದನ್ನೇ ಒಕ್ಕೂರಲಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೆ ಪುನಃ ವಿಷ್ಣುದಾದ ಅವರ ಸ್ಮಾರಕ ಅಲ್ಲೇ ನಿರ್ಮಾಣ ಆಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರಾಗಿರ್ತಕ್ಕಂತಹ ಬಾಲಣ್ಣ ಕುಟುಂಬ ಅವರ ಜೊತೆಗೆ ಮಾತನಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಜೊತೆಗೆ ವಿಷ್ಣುವರ್ಧನ್ ನಟನೆ ಮಾಡಿರ್ತಕ್ಕಂಥ ಎಲ್ಲಾ ಸಿನಿಮಾಗಳ ವಿಡಿಯೋ ಮತ್ತು ಫೋಟೋಗಳನ್ನ ಸ್ಮಾರಕದಲ್ಲಿ ಅಳವಡಿಸಬೇಕು ಅಂತ ಹೇಳಿ ನಮ್ಮ ಮನವಿ. ಸರ್ಕಾರ ಶೀಘ್ರದಲ್ಲಿ ಇದನ್ನ ಪೂರೈಸಬೇಕು. ನಮ್ಮವರೇ ಆಗಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀವಾಸ್ ತಂಗಡಿಗೆ ಅವರಿದ್ದಾರೆ. ಅವರು ಈ ಒಂದು ಕೆಲಸವನ್ನ ಮಾಡಿ ಕನ್ನಡಕ್ಕೆ ಕೆಲಸ ಮಾಡಿರ್ತಕ್ಕಂಥ ವಿಷ್ಣುವರ್ಧನ್ ಅವರಿಗೆ ಬೆಲೆಯನ್ನು ಎಲ್ಲರೂ ಕೊಡಬೇಕಂತ ಮನವಿ ಮಾಡ್ತಾ ಈ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮಾನ್ಯ ತಹಶೀಲ್ದಾರ್ ರವಿ ಅಂಗಡಿಯವರ ಮುಖಾಂತರ. ಡಾಕ್ಟರ್ ವಿಷ್ಣುದಾದ ಅಭಿಮಾನಿಗಳ ಬಳಗ ಗಂಗಾವತಿ ಜಿಲ್ಲಾ ಕೊಪ್ಪಳ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಧ್ವಂಸ ಮಾಡಿದ್ದನ್ನು ಖಂಡಿಸಿ ನೂತನ ಸ್ಮಾರಕ ನಿರ್ಮಿಸಲು ಮನವಿಯನ್ನು ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಇವತ್ತು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರೆ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸ್ತೇನೆ ಅಂತೇಳಿ ಸಂದರ್ಭದಲ್ಲಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಬೆಂಗಳೂರಿನಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ತೆರವುಗೊಳಿಸಿದ್ದನ್ನು ಇವತ್ತು ಖಂಡಿಸುತ್ತಾ ಇವತ್ತು ಕೆ ಲಿಂಗಜ್ಜಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೇರು ನಟರು, ಸಾಂಸ್ಕೃತಿಕ ರಾಯಭಾರಿ. ಅವರು ಗೋಕಾಕ್ ಚಳವಳಿ ಇರ್ಬೋದು, ಯಾವುದೇ ಒಂದು ಚಳವಳಿ ಅಂತ ಬಂದಾಗ ಅವರು ಕರ್ನಾಟಕಕ್ಕೆ ನೆಲ, ಜಲ ಎಲ್ಲದಕ್ಕೂ ಪಣ ತೊಟ್ಟು ಅವರು ನಿಂದಿರ್ತಿದ್ದರು. ಅಂತ ಒಬ್ಬ ಮೇರು ನಟನಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಅಂಗೈಯಾಗಲು ಜಾಗ ಇಲ್ಲ ಅಂತೇಳಿ ನಮಗೆ ಭಾಳ ದುಃಖದ ಸಂಗತಿ. ಇವತ್ತು ಏನು ಸಮಾಧಿಯನ್ನು ಕೆಡಿದಾರೋ ಅದು ಕೆಡಿದಲ್ಲ, ಅಭಿಮಾನಿಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅವರು. ಅದನ್ನು ನಾವು ಉಗ್ರವಾಗಿ ಅದನ್ನು ಖಂಡಿಸ್ತೀನಿ. ಆದರೂ ನಾವು ಒಂದು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಗಂಗಾವತಿ ವಿಷ್ಣು ಸೇನಾ ಸಮಿತಿ ವತಿಯಿಂದ ನಾನು ವಿಷ್ಣುದಾದ ಅಭಿಮಾನಿ ಬಳಗ ವತಿಯಿಂದ ನಾನು ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ. ನೀವು ಕನ್ನಡ ಚಿತ್ರರಂಗದ ಮೇಲೆ ಭಾಳ ಅಪಾರವಾದ ಗೌರವವನ್ನು ಇಟ್ಟಿದ್ದೀರಿ. ಹಾಗಾಗಿ ಒಂದು ಮೇರು ನಟನೆಗೆ, ಈ ಒಂದು ಕನ್ನಡದ ಮಾಣಿಕ್ಯನಿಗೆ
ನೀವೊಂದು ಅಭಿಮಾನ ಸ್ಟುಡಿಯೋದಲ್ಲಿರುವಂಥ 10 ಗುಂಟೆ ಜಾಗ ಇರ್ಬೋದು, ಇಲ್ಲ 5 ಎಕರೆ ಜಾಗ ಇರ್ಬೋದು, ಅದರಲ್ಲಿ ಒಂದು ಏನಾದರೂ ನೀವು ನಡುಗೆ ಬಂದು ಇತ್ಯರ್ಥ ಮಾಡಿ ಈ ಒಂದು ಸಮಾಜವನ್ನು ಇದು ಇತ್ಯರ್ಥ ಮಾಡಬೇಕಂತ ನಾವು ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುಪುತ್ರ, ಕನ್ನಡಿಗ ಹೆಮ್ಮೆಯ ಪುತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ನೆಲಸಮವಾಗಿದೆ. ಇದು ಭಾಳ ದುಃಖದ ಸಂಗತಿ. ಪುನಃ ಮತ್ತೆ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅವರೆಲ್ಲರೂ ಒಕ್ಕೂಟದಿಂದ ವಿಷ್ಣುವರ್ಧನ್ ಸ್ಮಾರಕ ಆದರೆ ಅಭಿಮಾನಿಗಳಿಗೆ ಒಂದು ಶಕ್ತಿ ಬರ್ತದೆ, ಒಂದು ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ಬರ್ತದೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಜೈ ಕರ್ನಾಟಕ. ಅವರ ಪುಣ್ಯಭೂಮಿ ಸಲುವಾಗಿ ನಾವು ಆರಾಧ ದೈವ ಅಂತ ಪೂಜಿಸುವಂಥ ನಮ್ಮ ದೇವರವರು. ಆದರೆ ಪುಣ್ಯಭೂಮಿ ಮತ್ತೆ ನಮಗೆ ಅಭಿಮಾನಿಗಳಿಗೆ ಮತ್ತೊಮ್ಮೆ ಅವ್ರನ್ನ ಹತ್ರ ಅಲನ ಕೃಷ್ಣ ಅವರ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೇವೆ. ಮತ್ತೆ ನಮ್ಮ ಪುಣ್ಯಭೂಮಿಯನ್ನು ನಮಗೆ ಬಿಟ್ಟುಕೊಡು ಅಂತ ಕೇಳ್ತಿದ್ದೇವೆ. ಪ್ರಾಣವನ್ನು ಬಿಟ್ಟೆವು, ಪುಣ್ಯಭೂಮಿ ಅಂತ ಬಿಡಂಗಿಲ್ಲ. ಅದನ್ನು ಸಿದ್ದರಾಮಯ್ಯ ಸರ್ ರಿಕ್ವೆಸ್ಟ್ ಮಾಡಿ ನಮ್ಮ ಮತ್ತೆ ಅಭಿಮಾನಿಗಳಿಗೆ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಪ್ರೀತಿಯ ದಾದೋ ಅಭಿಮಾನಿಗಳಿಗೆ ಮತ್ತೆ ಒಮ್ಮೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ಅದು ಯಾರು ಗೊಳಿಸಿದ್ದಾರೋ ಗೊತ್ತಿಲ್ಲ. ಕೋರ್ಟ್ ಮುಖಾಂತರ ಆದೇಶವಾಗಿದೆ, ಅದಕ್ಕಾಗಿ ತೆರವುಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಕೋರ್ಟ್ ಆದೇಶಕ್ಕೆ ನಾವು ಸ್ವಾಗತ ಬಯಸುತ್ತೇವೆ. ಆದರೆ ಇದರಲ್ಲಿ ನಾವು ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಬಾಲಣ್ಣನವರ ಕುಟುಂಬವನ್ನು ಮನವೊಲಿಸಿ ಆ ಪುಣ್ಯಭೂಮಿಯನ್ನು ಮತ್ತೆ ಪುನಃ ಸ್ಥಾಪಿಸಬೇಕಾಗಿ ಅಂತ ನಾನು ಎಲ್ಲ ಗಂಗಾವತಿ ಭಾಗದ ಮತ್ತು ಕರ್ನಾಟಕ ಭಾಗದ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಪೂರ್ವಕವಾಗಿ ಅವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪುಣ್ಯಭೂಮಿ ಉಳಿಸ್ಕೊಡ್ಬೇಕಂತೇಳಿ ನಾವು ವಿಶ್ವ ಅಭಿಮಾನಿಗಳ ಸಂಘದಿಂದ ಕೇಳ್ತಾ ಇದ್ದೀವಿ. ಒಂದು ಸ್ಥಳಾಂತರದಿಂದ ಇದು ಮಾಡ್ತಕ್ಕಂಥ ನಮ್ಮ ಗುರುಗಳಾದ ವಿಷ್ಣುವರ್ಧನ ಇದು ಮಾಡಿದ್ದಾರೆ. ಆದ ಕಾರಣ ಯಾಕಂದರೆ ಒಂದು ಗುಡಿ ಕಟ್ಟಬೇಕಾದ್ರೆ ಒಂದು ಸ್ಥಳಾಂತರ ಬೇಕು. ಆ ಸ್ಥಳಾಂತರ ಕೊಟ್ಟವರು ಅವರು ತೆಗೆದು ಹತ್ರ ಕೆಡಿಸೋರು ಅವರು ಅಂತಂದ್ರೆ ಆ ಥರ ಆಗ್ತಾ ಇಲ್ಲ. ಯಾಕೆಂದ್ರೆ ಗುಡಿಗೆ ಮೊದಲು ಮೇನ್ ಏನು ಸ್ಥಳ ಕೊಟ್ಟ ಮೇಲೆ ಅದನ್ನ ಉದ್ಘಾಟನೆ ಮಾಡಬೇಕು, ಅದು ಕೆಡಿಸಬಾರ್ದು. ಆದ ಕಾರಣ ನಮ್ಮ ವಿಷ್ಣು ದಾದಾ ಅವ್ರದ್ದು ಗುಡಿ ಕಟ್ಟಿದ್ದಾರೆ. ಕಟ್ಟಿ ಕೆಡವಕ್ಕೆ ಅಭಿಮಾನಿಗಳು ಇದು ಮಾಡಿಕೊಂಡ ಕಾರಣ ನಾವೆಲ್ಲರೂ ವಿಷ್ಣು ಸೈನ್ಯದವ್ರು ಕೇಳೋದೇನೆಂದ್ರೆ, ಗುಡಿ ಸ್ಥಾಪನೆ ಮಾಡಿದಿರಿ, ಆ ಗುಡಿ ಕೆಡಿಸಕ್ಕೆ ಪ್ರಯತ್ನ ಮಾಡಬಾರ್ದು, ಇನ್ನು ಗುಡಿ ಬೆಳೆಸಕ್ಕೆ ಪ್ರಯತ್ನ ಮಾಡಿ ನಮ್ಮ ಅಣ್ಣವ್ರದ್ದು ಯಾವ ತರ ಗುಡಿ ಕೆಡವಿದಿರಿ ಅದೇ ತರ ಇನ್ನೊಂದ್ಸರಿ ಆ ಗುಡಿ ಸ್ಥಾಪನೆ ಮಾಡಿ ನಮ್ಮೆಲ್ಲರಿಗೂ ವಿಷ್ಣು ಸೈನ್ಯವರಿಗೆ ಎಲ್ಲ ಆಶೀರ್ವಾದ ಮಾಡಬೇಕಲ್ಲ ತಮ್ಮಲ್ಲಿ ಕಳಗ ಕೇಳ್ಕೊಳ್ತೀವಿ.